ಅದ್ರಲ್ಲಿ ನನ್ನ ಹಣ ಅಲ್ಲ ಎಂದು ಇವತ್ತು ಕೂಡ ಏನೊಂದು ಹಾಡು ಹಾಡಿ ಅಂತ ಹೇಳಿದಿರಿ. ನಂದೊಂದು ಹಾಡಿದೆ, ಅಪಾರ ಕೀರ್ತಿ ಗಳಿಸಿ ಮೆರೆಯುವ ಭವ್ಯನಾಡಿದೆ, ಕರ್ನಾಟಕವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದೆ, ತಾಯಿ ತುಂಗೆಭದ್ರೆ ಹರಿತಿಹಳ್ಳಿಯಲ್ಲಿ ಮಾನವನ ಪಾಪವನ್ನು ಕಳೆಯುವ ಕಲ್ಪವಲ್ಲಿ, ತಂದೆ ವಿರೂಪಾಕ್ಷ ಕೊಡು ನಮಗೆ ಮೋಕ್ಷ ಅಂತೇಳಿ ಏನು ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೂಡ ಮುಕ್ತಾಯ ಮಾಡ್ತೇನೆ. ಎಲ್ಲ ನಮಸ್ಕಾರಗಳು. ಕ್ಷಮೆ ಇರಲಿ, ಹೆಚ್ಚು ಕಡಿಮೆ ಆಗಿದ್ರೆ ಸಾಹೇಬ್ ರೊಟ್ಟೆಗೆ ಹಾಕೋಬೇಕು. ಯಾಕಂದ್ರೆ ಇವರೆಲ್ಲ ಆವಾಗಿಂದ ಹೇಳ್ತಾರೆ ನಮ್ಮ ಸಾಹೇಬ್ರದ್ದು ಮಾಡದೆ ಇವತ್ತು ಕಳ್ಸಂಗಿಲ್ರಿ ನಿಮ್ಮನ್ನ ಅಂತ. ನೀವು CM ಮಾಡಿ PM ಮಾಡಿ ನಮಗೆ ಗೊತ್ತಿಲ್ಲ. ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬ್ ಅವ್ರದ್ದು ಮಾಡಲೇಬೇಕು ಅಂತ ನಮ್ಮೆಲ್ಲ ಕನ್ನಡ ಪಕ್ಷದ ಇವರು 6 ಜನರ ತಂಡ ಏನಿದೆ ಬಂದಾಗಿನಿಂದ ಒತ್ತಾಯ ಮಾಡ್ತಾ ಇದ್ರು. ಅದಕ್ಕೆ ಏನೋ ಒಂದು ಮಾತಾಡ್ತೀವಿ ಅಂತ ಹೇಳಿದೆ. ಈಗ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ. ಮೊನ್ನೆ ಒಂದ್ ಕಡೆ ನಾವು ಹಾಡು ಆಡ್ತೀವಿ ಅಂದ್ರು, ಯಾವ್ದು ಅಂದೆ, ಇದು ಯಾವ ಹಾಡಿದ್ರ ಅರ್ಥನೇ ಚೆನ್ನಾಗಿದೆ ಸರ್ ಅಂದ್ರು. ಎಲ್ಲಿ ಹಾಡಿದ್ದೆ? ನಾನಂದೆ ಇದ್ರ ಅರ್ಥ ನಿಮ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್ ಅಂತ. ನಾನು ಹೇಳ್ತೀನಿ ಕೇಳಿಸಿ. ಆ ಪಾಪಿಯ ಈ ಪಾಪಿ ಬೊಯ್ದ ಈ ಪಾಪಿಯ ಆ ಪಾಪಿ ಬಡ್ದ ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಡಿಯ ಮಗನಿ. ನೋಡಿ ಇದ್ರ ಅರ್ಥ ಗೊತ್ತಿತ್ತಾ? ಅದಕ್ಕೆ ಹೇಳೋದು ಎಲ್ರು ಇವಾಗ ಜೀರೋ ಫಿಗರ್ ಆಗ್ಬೇಕು ಅಂತಾರೆ. ಅದರಲ್ಲಿ ಹೆಣ್ಮಕ್ಳು 0 ಫಿಗರ್ ಅಂದ್ರೆ ಸಣ್ಣಕ್ಕಿರ್ಬೇಕು ಅಂತ. ಮೊದಲೆಲ್ಲ ಹೀರೋಯಿನ್ ಹೆಂಗಿದ್ರು 5-5 kg ತಲೆಗೆ ಭಾರ ವಜ್ರ ವೈಡ್ರ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ, ನೋಡಕ್ಕೊಂದು ಚಂದ ಇತ್ತು. ತಲೆ ಜಡೆ ಈ ಕೂದಲು ಕಟ್ಟೋದೆಲ್ಲ ಒಂದು ಕಲೆ ಇತ್ತು. ಆ ಥರ ಕೂದಲು ಕಟ್ಟಕ್ಕಾಗುತ್ತಂದಿತ್ತು. ಇವಾಗ ಯಾರು ಕೂದಲು ಕಟ್ಟಿ ಹಿಂಗೆ ಬಿಟ್ಕೊಂಡ್ರೆ ಅದೇ ಸ್ಟೈಲ್. ಆವಾಗ ದೇವಾಭೂತ ಬಂದ್ರು ಅಂದ್ರೆ ಮಾತ್ರ ಕೂದಲು ಹಿಂಗೆ ಬಿಟ್ಕೊಂತ ಇತ್ತು. ನೋಡ್ರಿ ಎಷ್ಟೆಷ್ಟು ಬದಲಾವಣೆ. 0 ಫಿಗರ್. ಮೊನ್ನೆ ಹೆಂಗೆ ಒಡವೆಗಳನ್ನೂ ಅಷ್ಟೇ ಈ ಕೂದಲು ಸೈಜ್ ನಾವು ಮಾಡ್ಕೊಂಡು ಹಾಕೊಂಡಿರ್ತಾರೆ. ಚೈನ್ ಇದೆಯಲ್ವ ಅಂತ ಗೊತ್ತಾಗಲ್ಲ. ಏನಪ್ಪ ನೋಡಿ ಅವರು ದೀಪಿಕಾ ಅವ್ರು ತೋರಿಸ್ತವ್ರು, ಪ್ರವೀಣ್ ಗಸ್ತಿ ಫಿಟ್ಟಿಂಗ್ ಇಡ್ತವ್ರೆ. ಅದಕ್ಕೆ ಆ ಹುಡುಗಿ ಹಾಡು ಹೇಳ್ಕೊಂಡು ಹೋಗ್ತಾ ಇತ್ತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಗಸ್ತಿ ಬಂದೆ ನೀನು ಅಂದ್ರೆ ಅದು ಆಡ್ತಿರೋದೇ ದೀಪಿಕಾ ಅಂತ ಸಣ್ಣಕ್ಕೆ ಅವಳೆ. ಚೈನ್ ಕಿತ್ಕೊಂಡು ಹೋಗ್ಬಿಟ್ಟ. ಆ ಚೈನ್ ಹೋಯ್ತು ಅಂತ ಗೊತ್ತಿಲ್ಲ. ಕಳ್ಳ ಅಂಕಲ್ ಚೈನ್ ಕಿತ್ಕೊಂಡು ಹೋದ್ರು ಅಂತಾರೆ ಹೆಣ್ಮಕ್ಳು. ಆದ್ರೆ ವಯಸ್ಸಾದ್ರೆ ಮೊಬೈಲ್ ಕೂಡ ಬದಲು ಮನೆಯಲ್ಲಿರೋ ತಂದೆ ತಾಯಿಗಳು ಆ ಅಜ್ಜಿ ತಾತಂದ್ರ ಪಕ್ಕ ಕೂರಿಸ್ರಿ ನಿಮ್ಮ ಮಕ್ಕಳನ್ನ. ಬುದ್ಧಿವಂತಿಕೆ ಬರುತ್ತೆ, ಸಂಸ್ಕೃತಿ ಬರುತ್ತೆ. ನಮ್ಮದೇನು, ನಮ್ಮ ಕಾಂದಾನೇನು, ನಮ್ಮ ಊರೇನು, ನಮ್ಮ ದೇಶ ಏನು ಎಲ್ಲ ಹೇಳ್ಕೊಡ್ತಾರೆ. ಅದರಿಂದ 5 ನಿಮಿಷ ಮಕ್ಕಳನ್ನ ಕೂರಿಸಿ ಮೊಬೈಲ್ ಕೊಡಬೇಡ್ರಿ. ಯಾಕಂದ್ರೆ ಇದೇ ಮುದುಕಿಯರು ಏನಾದ್ರು ಹೋಗಿದ್ರೆ ಒಳ್ಳೆ ಚೈನ್ ಎಲ್ಲ ಹಾಕೊಂಡು ಅದೇ ಕಳ್ಳ ಕಿತ್ಕೊಂಡು ಹೋಗಿದ್ರೆ ಅಜ್ಜಿ ಏನ್ ಮಾಡ್ತಿದ್ರು? ಕೂಕ್ಕೊಳ್ಳೇ ಇಲ್ಲ. ಅವ್ನು ಹೇಳ್ದೆ, ಅಜ್ಜಿ ನೀನ್ ಚೈನ್ ಎಲ್ಲ ಕಿತ್ಕೊಂಡ್ಬಿಟ್ಟಿನಿ, ಕಾಸಿನ ಸರ ಎಲ್ಲ ಕೂಕ್ಕೊಳ್ಳೋದಿಲ್ವಾ? ಯಾವಾಗಲೇ ಈ ಕಳ್ಳನ ಮಗನೇ ಅದೆಲ್ಲ ಜಾತ್ರೆ ಆಗಿ ತಗೊಂಡಿರೋದು 20-30 ರೂಪಾಯಿದು ಹೋಗ. ಅವ್ರು ಬೇಜಾರೇ ಆಗಲಿಲ್ಲ, ವಾಪಸ್ ಬಂದು ಮುಖಕ್ಕೆ ಎಸ್ತ, ನಿನ್ನ ಯೋಗ್ಯತೆಗೆ ಒಂದು ಚಿನ್ನದ ಹಾಕೊಳಕ್ಕಾಗಲ್ವಾ ಅಂತ ಕ್ಯಾಚ್ ಹಾಕೊಂಡ್ಬಿಟ್ಟು ಕೀ ಕಿತ್ಕೊಂಡ್ಬಿಡ್ತು ಬೈಕ್ದು. ಕಳ್ಳ 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 ಎಲ್ಲ ಹೋಗಿ ಹಿಡ್ಕೊಂಡ್ಬಿಟ್ರು. ಆವಾಗ ಹೇಳ್ತಾವ, ಕಳ್ಳನ ಮಗನೇ ಇದು ಒರಿಜಿನಲ್ಲೇ, ನಿನ್ನಂತ ಕಳ್ಳರನ್ನ ಕ್ಯಾಚ್ ಹಾಕೋಕ್ ನಾನು ಮಾಡಿದ ನಾಟಕ ಅಂತ. ಅದಕ್ಕೆ ರೀ ಅಜ್ಜಿ ಅಂದ್ರೆ ಇರ್ಬೇಕು. ಯಾಕಂದ್ರೆ ನೋಡಿ ಹೆಣ್ಮಕ್ಳಮ್ಮ ಎಲ್ಲರೂ ನಮಸ್ಕಾರ. ಯಾರ್ಯಾರ ಮನೇಲಿ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳು ತಂದೆ ತಾಯಿ ಇದ್ದೀರಿ, ನಿಮ್ಗೆಲ್ಲ ವಿಶೇಷವಾದಂಥ ನಮಸ್ಕಾರಗಳು. ಎಲ್ಲಿ ಮನೇಲಿ ಹೆಣ್ಮಗು ಹುಟ್ಟುತ್ತೋ ಆ ಮನೆ ಬೆಳಗುತ್ತೆ, ಖಂಡಿತ ಬೆಳಗುತ್ತೆ. ಈಗ ದೀಪ ಚಿತ್ರಲ್ಲ ಹಾಗೆ ನಮ್ಮ ಗಂಡು ಮಕ್ಕಳು ಹುಟ್ಟಿದ್ರೆ ಬೆಂಕಿ ಹಚ್ಚಾಗಿ ಮನೆ ಉರಿದೋಗ್ಬಿಡುತ್ತೆ ಒಂದೊಂದ್ಸರಿ, ಕಷ್ಟ ಹೌದಲ್ವಾ? ಯಾಕೆ ಹೇಳ್ತೀನಿ ಅಂದ್ರೆ ಹೆಣ್ಮಕ್ಳು ಮೆಂಟಲಿ ಸ್ಟ್ರಾಂಗ್. ನೋಡಿ ನೀವೆಲ್ಲ ಚೆನ್ನಾಗಿ ನಗ್ತಿರಮ್ಮ, ಅದಕ್ಕೆ ನಿಮಗೆ BP ಶುಗರ್ ಹಾರ್ಟ್ ಅಟ್ಯಾಕ್ ಬೇಗ ಬರಲ್ಲ. ನಮ್ಮ ಗಂಡು ಮಕ್ಳು ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ. BP ಶುಗರ್ ಹಾರ್ಟ್ ಅಟ್ಯಾಕ್ ನಮಗೆ ಬೇಗ ಬರುತ್ತೆ. ನೋಡಿ ಬೇಕಿದ್ರೆ. ಯಾಕಂದ್ರೆ ನೀವು ಮನೆಯೆಲ್ಲ ಕೆಲಸ ಮಾಡ್ತಿರಲ್ಲ, ಎಕ್ಸರ್ಸೈಸ್ ಮಾಡ್ತಿರಲ್ಲ, ನಿಮ್ಗೆ ಬರಲ್ಲ. ಎಲ್ಲಿ ಶ್ರದ್ಧಾಂಜಲಿ ಪೋಸ್ಟ್ ನೋಡಿ ಬರೀ ಗಂಡು ಮಕ್ಕಳದೆ. ಆನಂದ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ, ನಾರಾಯಣ 40 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ, ಕುಮಾರ 30 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ, ಬರೀ ಗೆಳೆಯನೇ. ನಮ್ಮ ಸಾಹೇಬ್ರಿಗೆ 1 ಲಕ್ಷ ಕೊಡಿಸ್ಬಿಡ್ತೀವಿ. ಗಂಗಾವತಿ, ಬಳ್ಳಾರಿ, ವಿಜಯನಗರ ಜಿಲ್ಲೆ ಎಲ್ಲ ಹುಡ್ಕೊಂಡ್ ಬನ್ರಿ. ಒಂದಾದ್ರೂ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್ರು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತಿದೀಯಾ? ಒಂದು ಇಲ್ಲ. ಹಾಗಾದ್ರೆ ಕೇಳಿದ್ರು ಇಲ್ಲಿ ಅರ್ಜುನ್ ಅವರು ಮತ್ತೆ ವಿರೂಪಾಕ್ಷ ಅವರು, ರಾಮಣ್ಣವರು, ಹಾಗಾದ್ರೆ ಯಾವಾಗ ಬರುತ್ತೆ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್ರು ಅಂತ? ಎಷ್ಟು ಆಸೆ ನೋಡಿ ಇವ್ರಿಗೆ. ನಾನು ಸಹೋದರರೇ ವೇಟ್ ಮಾಡಿ, ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಏಜು ನಮ್ಮ ಹೆಣ್ಮಕ್ಳು. ನಮ್ಮ ಗಂಡು ಮಕ್ಕಳು 90ಇಂದ ಫುಲ್ ಬಾಟ್ಲೊಳಗೆ, ಕೆಲವರು ಬೇರೆ ಕಡೆ. ಯಾಕೆ ಹೇಳ್ತೀನಿ ಅಂದ್ರೆ
ಟೀಕೆಗಳು ಯಾವತ್ತೂ ಸಾಹಿತ್ಯ ಕೆಲಸ ಉಳಿಯುತ್ತೆ. ನಿನಗೆ ಮಕ್ಕಳಾಗಲ್ಲ, ನೀನು ಬಂಜೆ ಅಂತ ಹೇಳಿದ ತಕ್ಷಣ ಆ ಹೆಣ್ಮಗಳು ಸುಮ್ಮನೆ ಕೂರ್ಲಿಲ್ಲ. ಇಡೀ ರಸ್ತೆ ಇದ್ದಕ್ಕೂ ಆಲದ ಮರಗಳ ನೆಟ್ಟು ಇದೇ ನನ್ನ ಮಕ್ಕಳು ಅಂತ ಹೇಳಿದಂತ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನಿಗೆ ಎಂತೆಂಥ ಪ್ರಶಸ್ತಿಗಳು ಬಂತು ಗೊತ್ತಾಯ್ತು. ಆ ಹೆಣ್ಣುಮಗಳು ನಮ್ಮ ತಾಯಿ ಎಲ್ಲ ಪ್ರಶಸ್ತಿಗಳು ಬಂತು. ಬದುಕಿದ್ದು ಎಷ್ಟು ವರ್ಷ? 114 ವರ್ಷ. ಗೊತ್ತಾಯ್ತಲ್ಲ? ಅದಕ್ಕೆ ಟೀಕೆಗಳೆಲ್ಲ ಸಾಯ್ತವೆ, ಕೆಲಸ ಮಾಡೋದು ಮಾತ್ರ ಉಳ್ಕೊಳುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಮಾತನಾಡೋಕ್ಕಲ್ಲ. ಎಲ್ಲ ಕಲಾವಿದ್ರೆ ಧ್ವನಿಗಳು ಮಾಡ್ಬಿಡ್ತೀರಿ. ಒಂದು ಹಾಡು ಇನ್ನೊಂದು ಬಂದಿತ್ತು. ಯಾವುದು ಅಂದ್ರೆ ನಿಮಗೆ ಗೊತ್ತು, ಇಲ್ಲಿ ಹುಡುಗನೇ ನಮ್ಮ ಕೊಟ್ಟೂರು ಹುಡುಗನೇನು ಫೇಮಸ್ ಮಾಡಿದ. ಯಾವುದು? ಬರ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಲ್ಲ ಮಗ. ಎಂತ ಹೇಳಲ್ಲಿ? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಮತ್ತಾರು? ನಾನೇ ಇಂಟರ್ವ್ಯೂ ಮಾಡ್ಬಿಡ್ತೀನಿ ಯಾರು ಅಂತ. ಫಸ್ಟ್ ಕೇಳ್ತೀವಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು. ಸರ್, ಈ ಕರಿಮಣಿ ಮಾಲೀಕ ಅಂತ ಎಲ್ಲ ಹುಡುಕ್ತವ್ರೆ, ಯಾರಾದ್ರೂ ನಿಮಗೆ ಗೊತ್ತಾ ಸರ್? ಅವ್ರು ಹೇಗೆ ಹೇಳ್ತಾರೆ ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರ ಸಕ್ರಮವಾಗಿ ಕರಿಮಣಿಗಳ ಸಹವಾಸ ಮಾಡಬಾರ್ದು. ಈ ಕರಿಮಣಿಗಳ ಸಹವಾಸದಿಂದ ಕೆಲವರು ಜೈಲು ಹೋಗಿದ್ದುಂಟು. ಈ ಕರಿಮಣಿ ಮಾಲೀಕ ಯಾರು? ಇದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಇದೊಂದು ಯಕ್ಷ ಪ್ರಶ್ನೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿದೆ. ಅವರು ಪ್ರತಿಯೊಂದು ಪ್ರಾಜೆಕ್ಟ್ದು ಅಂಕಿಅಂಶಗಳನ್ನು ಹೇಳ್ತಾರೆ, 1000 ಕೋಟಿ ಅಂತ. ಬಹುಶಃ ಅವ್ರಿಗೆ ಗೊತ್ತಿರ್ಬೋದೇನೋ. ಅವ್ರದೇ ಸರ್ಕಾರ, ಅವ್ರನ್ನೇ ಹೋಗಿ ಕೇಳಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಬ್ರದರ್, ಬರ್ತೀನಿ ನಮಸ್ಕಾರ. ಹೊಟ್ಟೋಗ್ಬಿಟ್ರು. ಮೈಕ್ ಎತ್ಕೊಂಡು ಸಿದ್ದರಾಮಯ್ಯನವ್ರ ಹತ್ರ ಹೋದ್ರು. ಸರ್, ಕರಿಮಣಿ ಮಾಲೀಕ ಯಾರು? ಒಡೆಗೆ ಕಪಾಲಕ ಅವ್ರಿಗೆ ಕಳಿಸಾಚಗ ಏನಪ್ಪ ನಿನ್ ಪ್ರಶ್ನೆ? ಕರಿಮಣಿ ಮಾಲೀಕ ನಿನಗೆ ಮದುವೆ ಆಗಿಲ್ವೇನೆಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಗಂಗಾವತಿಲಿ ನಮಗೆ ಅನುದಾನ ಕೊಡಲೇಬೇಕು ಅಂತೇಳಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅನುದಾನ ತಂದಿದ್ದಾರೆ. ಬಂದಂತ ಒಂದು 6 ತಿಂಗಳೊಳಗೆ ಅಂಜನಾದ್ರಿ ಬೆಟ್ಟಕ್ಕೆ ತಂದಿಲ್ವಾ? ಎಷ್ಟು ಕೋಟಿ ತಂದ್ರು? ಅದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಎಲ್ಲರದ್ದು ತಂದಿದ್ದಾರೆ. ನಿಮ್ ಚಪ್ಪಾಳೆ ಅವ್ರಿಗೆ ಇರಬೇಕು, ಹೌದಲ್ಲ? ನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನೆಂಟಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಬಿಟ್ಬಿಟ್ಟು ಹೆಂಗಸರು ಮನೇಲೇ ಇರ್ತಾ ಇಲ್ಲ. ಬಸ್ ಹತ್ಕೊಂಡು ಹಂಪಿ ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತಾರೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಿಗೆ ಮೊನ್ನೆ ಬಂದು ಬಾರಮ್ಮಿ ಮನೆಗೆ ಹೋಗೋಣ ಅಂತಂದ್ರೆ ಖಾಲಿ ಬಸ್ ಬಂತು, ಹೋಯ್ತೀನಿ ಅಂತ ಹೋಗ್ಬಿಟ್ರು. ನಾವು ಗಂಡಸರಿಗೆ ಅಡುಗೆ ಮಾಡಕ್ಕೆ ಬರಲ್ಲ, ನಾವು ಊಟ ಮಾಡಬೇಕು. ಏನು ಮಾಡಿದೆ ಸಿದ್ದರಾಮಯ್ಯನವ್ರೆ? ಇದ್ರ ಕ್ಯಾಂಟೀನ್ ಮಾಡಿಲ್ವ? ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಪಾಪ ಹೆಂಗಸರಲ್ಲಿ ಹೋಯ್ತಾರೆ, ಧರ್ಮಸ್ಥಳಕ್ಕೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ಅವ್ರ ಮನೆಗೆ 1-2 ಸತಿ ಹೋಯ್ತಾರೆ. ಇದೇ ಬಸ್ ಭಾಗ್ಯನ ಫ್ರೀಯಾಗಿ ಗಂಡಸರಿಗೆ ಕೊಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ಪಾಪ ಹೆಂಗಸು 2 ದಿನಕ್ಕೆ ವಾಪಸ್ ಬರ್ತಾರೆ. ಈ ಗಂಡಸು ತಿಂಗಳಾದ್ರೂ ಬರ್ತಿರಲಿಲ್ಲ. ಆಮೇಲೆ 7,000 ರೂಪಾಯಿ ಕೊಡ್ತಾ ಇದೀವಿ ಅವ್ರಿಗೆ. ಅದು ಈಗ 6 ತಿಂಗಳಿಂದ ಬರ್ತಿಲ್ಲ. ಅಲ್ಲ ಕೊಟ್ಟಿದ್ವಲ್ಲ, ಅದು ಮನೆಗೆ ರೇಷನ್ ತಗತ್ತಾರೆ ಕೆಲವರು. ಈ ಗಂಡಸರು ಕೊಟ್ಬಿಟ್ಟಿದ್ರೆ ಅರ್ಧ ಬಾಟ್ಲು ಫುಲ್ ಬಾಟ್ಲು ಒಂದೇ ದಿನಕ್ಕೆ ಖಾಲಿ ಮಾಡಿದ್ರು. ನೋಡಿ ಯಾವ ನಾನು ಹೊರದವಳಿ ಅಂತ ಕಳಿಸಾಚಿಗೆ ಅವನ್ನ ಕುಡಿದ್ಬಿಟ್ಟು ಬಂದಿದೀಯ ನೋಡಿ. ಅವನ್ನ ಹೇಳ್ತಾವ್ರೆ, ಸಿದ್ದರಾಮಯ್ಯನವರೇ ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಅನ್ನ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿ ದುಡ್ಡಿಲ್ಲ, ಅದರಿಂದ ಇನ್ಯಾವುದು ಯೋಜನೆಗಳನ್ನ ಸರಿಪಡಿಸ್ಕೊಂಡು ಹೋಗ್ತೀವಿ. ನೋಡಪ್ಪ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ. ಯಡಿಯೂರಪ್ಪ ಕೂತಾರ, ಅವ್ರು ಕೇಳೋ ಹೋಗು. ಯಡಿಯೂರಪ್ಪನವ್ರು ಕಾಫಿ ಕುಡಿತಾ ಕೂತಿದ್ರು. ಅವ್ರ ಹತ್ರ, ಸರ್ ಕರಿಮಣಿ ಮಾಲೀಕ ನಿಮಗೆ ಗೊತ್ತಾ? ಅದಕ್ಕೆ ಅವ್ರ ಹೆಂಗ್ ಮಾತನಾಡ್ತಾರೋ ಯಡಿಯೂರಪ್ಪನವ್ರು. ಬಂಧುಗಳೆಲ್ಲ ನಮಸ್ಕಾರ. ಸ್ವಾಮಿ ಯಡಿಯೂರಪ್ಪ ಯಾವತ್ತು ಈ ಕೈನ ಹೀಗೆ ಮಾಡ್ತಾ ಇರ್ತಾರೆ. ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು, ಅವ್ರು ಯಾವಾಗಲೂ ಹೀಗಿರ್ತಾರೆ, ಇದು ವಿಜಯದ ಸಂಕೇತ. ನಾವು ಹೀಗೆ ಮಾಡಿದ ಕೆಲವ್ರಿಗೆ ಈಗೀಗಾಗಿರ್ಬೋದು. ಏನ್ ಯಡಿಯೂರಪ್ಪನವ್ರು ಏನು ಕೆಲಸ ಮಾಡಿರ್ಬೇಕು, ಏನು ಕತ್ತೆ ಕಾಯ್ತಾ ಕೂತಿದ್ಬೇಕು, ನಾಚಿಕೆ ಆಗಬೇಕು ಕೆಲಸ ಮಾಡಿಲ್ಲ ಅಂದವ್ರಿಗೆ. ಏನ್ರಿ ನಿಮ್ ಪ್ರಶ್ನೆ? ಸರ್ ಕರಿಮಣಿ ಮಾಲೀಕ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ.
ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿದ್ದೆ. ನನ್ನ ಮುಂದೆ ಬಂದು ಕರಿಮಣಿ ಬೆಳೆ ಮಣಿ ಅಂತ ನಾಚಿಕೆ ಆಗೋದಿಲ್ವೇ? ಯಾರು ನಿಮ್ಮನ್ನು ಕಲ್ಸ್ಬಿಟ್ಟು? ಸರ್ ಹೌದಾವಲಿ, ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಹೌದಾವಲಿಯ ಸಿದ್ದರಾಮಯ್ಯನವ್ರು. ನಾನು ಹೌದಾವಲಿ ಅಲ್ಲ ಸ್ವಾಮಿ, ಕಾಲ್ಮಿ ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಈ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಅನ್ಬಿಟ್ಟು ರೀಲ್ಸ್ ಅಲ್ಲಿ ನೀವೇ ಮಾಡ್ಬಿಟ್ರಿ. ಆಹಾ, ಒನ್ ಮೋರ್ ಅನ್ಬೇಕು, ಚಟಾಪಟ. ಈ ಕರಿಮಣಿ ಮಾಲೀಕ ಯಾರು ಹೇಳಪ್ಪ? ಕರಿಮಣಿ ಮಾಲೀಕ ರಾವಲ್ಲ ಅಂತ ಸಿಕ್ಬಿಟ್ಟ. ಅದಕ್ಕೊಂದು ಮೈಕ್ ತಗೊಂಡೋದ್ವಿ. ಈ ಚಾಮರಾಜಪೇಟೆ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅಂತಿದ್ದಾರೆ. ಆ ಜಮೀರಣ್ಣ ಅವ್ರ ಹತ್ರ ಹೋಗಿ, ಸರ್ ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಕಂಗ್ರಾಚುಲೇಷನ್. ಏನ್ ಸರ್ ಇದು? ಕರಿಮಣಿ ಮಾಲೀಕ 24 hours ಸಂದರಾಗಿದ್ದಾನ್ರಿ. ನಮ್ದು ಸಿದ್ದರಾಮಯ್ಯ ಸರ್ಕಾರ ಅವಾಗಲೇ ಕಂಡು ಹಿಡಿದಿದ್ದೀವಿ. ಎಲ್ಲ ಚಪ್ಪಾಳೆ ತಟ್ಬಿಟ್ಟು ನಾವು ಚಟ್ಪಟ ದೇಶ ಕೊಟ್ಟಿರೋದು ನಾವೆಲ್ಲ. ಹಿಂದೂ ಕ್ರೈಸ್ತ ಮುಸಲ್ಮಾನ ಕುಂಪರ್ ಬರ್ತಿಲ್ವಾ? ಈಗ ಆಡಿದ್ರಲ್ಲ ಚೆನ್ನಾಗಿ, ಒಳ್ಳೆ ಹಾಡಾಡಿದ್ರು. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜನಕನ ಓಲುವ ದೊರೆಗಳ ಧಾಮ, ಕಾಯಕ ವೈನಿಕರ ರಾಮ, ಜೈ ಕರ್ನಾಟಕ ಮಾತೆ. ಚಪ್ಪಾಳೆ ತಟ್ಬಿಟ್ಟು ಚಪ್ಪಟ ಅಂತ ಕನ್ನಡ ಮಾತಾಡ್ಬೇಕ್ರಿ ಮಿಸ್ಟರ್. ನೋಡಿ, ಕನ್ನಡ ಮಾತಾಡಿದ್ರೆ ಮೇಲೆ ಹತ್ಕೊಂಡು ಮೊಬೈಲ್ ನೋಡ್ತಾವನೆ ಏನೇನು. ಕೆಟ್ಟೆಲ್ಲ ನೋಡ್ಬೇಡ, ದೇವರೇ ಮಾತಾಡ ನಂಗೆ. ನೀ ಜನ್ಮಕ್ಕೆ ಹೋಗು. ಕಂಗ್ರಾಚುಲೇಷನ್ ಹಬ್ಬ ಲಾಟ್ರಿ. ಅಲ್ಲಿ ಯಾರು ಇಲ್ಲ, ಸುಮ್ಮನೆ ಕಾಮಿಡಿಗೆ ಹೇಳಿದ್ದು. ಇನ್ನು ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜು. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಗಂಗಾವತಿ ನಮ್ದು, ನೀವೆಲ್ಲ ನಮ್ಮವರು. ಹೊಡಿರಿ ಒಂದು ಚಪ್ಪಾಳೆ ಜೋರಾಗಿ. ಇನ್ನೂ ಜೋರಾಗಿ. ಸಾಕು, ನಿಲ್ಲಿಸ್ಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ, ಕುದುರೆ ಮೆರವಣಿಗೆ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಬಾತ್ ಬಂದ್. ಬೆಳಿಗ್ಗೆ ಇದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೋಡಿ, ಶೌಚ ಬಂದಂತವ್ರು. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡೋಣ. ಮೊದಲಿಗೆ ಇವ್ರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯ ಕಲಾವಿದರು ಒಂದು ಸಣ್ಣದಾಗಿ ಅಲ್ಲಿ ಹಾಸ್ಯ ಉಂಟು ಮಾಡಿರ್ತೀವಿ ಅಷ್ಟೇ, ಅನ್ಯತಾ ಭಾವಿಸಬಾರ್ದು. ಮೊದಲಿಗೆ ನಮ್ಮ ಹೆಮ್ಮೆಯ ಕನ್ನಡಿಗರೊಬ್ಬರು ಪ್ರಧಾನಿಯಾಗಿದ್ರು ದೇವೇಗೌಡರು, ಅವರದ್ದು. ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ, ಕಾವೇರಿ ವಿಷಯ, ತುಂಗಭದ್ರೆ ವಿಷಯ, ಕೃಷ್ಣಾ ನದಿ ವಿಷಯ, ಭೀಮಾ ನದಿ ವಿಷಯ ಬಂದರೆ ಈ ದೇವೇಗೌಡ ನಿದ್ದೆ ಮಾಡಲ್ಲ. ಇನ್ನು ಬದುಕಿದಾನ್ರಿ ಈ ದೇವೇಗೌಡ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರು ಇದು ನಾನ್ಸೆನ್ಸ್? ಇಟ್ ಲಾಸ್ಟ್ ಇಡಿಯಟ್. ವಾಟ್ ಅಪ್ರಿಷಿಯೇಟ್ ಟಾಕಿಂಗ್. ನಮ್ಮ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತೀನಿ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ದಯವಿಟ್ಟು ಕಲರಿಂಗ್ ಫುಡ್, ಜಂಕ್ ಫುಡ್ ತಿನ್ನಬೇಡಿ. ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಎಲ್ಲರಿಗೂ ನಮಸ್ಕಾರ. ಹಾಗೆ ಈ ಕಾಲದಲ್ಲಿ ಈ ಕಲರಿಂಗ್ ಫುಡ್ಡು, ಬರ್ಗರ್, ಮಂಚೂರಿ, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾ. ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿನ್ನಿ. ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. मेरे भाई बहनों, हम सब भारतीय हैं.
भाई और बहनों, भारत देश में भाईचारे धर्म एक, भारत एक भारत श्रेष्ठ भारत, एक भारत स्वच्छ भारत, सबका साथ सबका विकास। बोलो भारत माता की। देवेगौಡ जी, ನಮ್ಮಪ್ಪನ ಹಿಂದಿ ಅರ್ಥ ಆಗಿಲ್ಲ. ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಗಂಗಾವತಿನಲ್ಲಿ. ನೀವು ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರಿ. ಎಲ್ಲ ಗಂಗಾವತಿ ಮಹಾಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು. ಬಾಯ್ ಅವರ ಬಹನ. ಮೋದಿಯವರೇ, ನೀವು ಮಾತಾಡಬೇಕಾದ್ರೆ ಓದಲ್ಲಿ ಬಂದಲ್ಲಿ ಈ ಥರ ಕೈನ ಅಳ್ಳಾಡಿಸಬೇಡಿ. ಯಾಕಂದ್ರೆ 3 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ನೀವು ರೋಡ್ ಶೋನಲ್ಲಿ ಬಂದು ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ. ನೆಕ್ಸ್ಟ್ ಟೈಮು ಈ ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಏನೂ ಮಾಡೋಕ್ಕಾಗೋದಿಲ್ಲ. ದೇವೇಗೌಡ जी क्या अच्छा है आपको? ಇದೇನು ಹೇಳಿದ್ರಿ ಇವರು? क्या अच्छा है आपको? ನಾನು ಚಾ ಕುಡಿಯಲ್ಲ, ಕಷಾಯ ಮಾತ್ರ. अच्छा तमाश, अच्छा तमाश। देवेगौड़ा जी क्या बात है, क्या बात है। ನಾನು ರೈಸ್ ಬಾತ್ ತಿನ್ನಲ್ಲ. ಮೊದಲೇ ಹೇಳಿದ್ರಿ ರಾಗಿ ಮುದ್ದೆ ಮಾತ್ರ. ರಾಗಿ ಮುದ್ದೆ ತಿನ್ನಿ, ರೈತರು ಬೆಳೆದಿರ್ತಕ್ಕಂಥ ರಾಗಿಗೆ ಬೆಂಬಲ ಬೆಲೆ ಕೊಡಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 93 ವರ್ಷ ವಯಸ್ಸು ಉರುಳಿ ಹೋಗುದು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಬರ್ತೇನೆ ನಿಮ್ಮ ಮುಂದೆ, ಯಾಕಂದ್ರೆ ಕಾಲಾವಕಾಶದಲ್ಲಿ ಮತ್ತೊಮ್ಮೆ ಬರೋಣ. ಈಗ ಒಳ್ಳೊಳ್ಳೆ ಎಲ್ಲರೂ ಬರ್ತಾರೆ. ನಿಮ್ಮ ಇಷ್ಟದ ನಟರು ಎಲ್ಲರೂ ಬರ್ತಾರೆ. ಯಾಕಂದ್ರೆ ಎಲ್ಲರದ್ದು ಒಂದೊಂದು ಸ್ವಲ್ಪ ಆಗಲಿ, ನಂತರ ನಾವು ಮಾಡೋಣ. ಈಗ ಮುಂದಿನ ಕಾರ್ಯಕ್ರಮದ ಬಗ್ಗೆ ಮಹಿಳೆಯರಿಗೆ